नमस्कार, मैं अंजना और आप देख रहे हैं ईश्वर इंडियन न्यूज। आइए करते हैं आज की बड़ी खबर पर। बीदर में आपातकाल की बरसी पर भाजपा कार्यकर्ताओं की सभा आयोजित। देश की तत्कालीन प्रधानमंत्री इंदिरा गांधी द्वारा 1975 में लगाए गए आपातकाल को लेकर आज बीदर के मयूर क्रॉस फंक्शन हॉल में भारतीय जनता पार्टी के कार्यकर्ताओं द्वारा एक सभा का आयोजन किया गया। इस मौके पर विपक्ष के नेता शैलेंद्र बेल्लारी विधायक सभा में वक्ताओं ने कहा कि कांग्रेस सरकार के समय भारत रत्न और पूर्व प्रधानमंत्री अटल बिहारी वाजपेयी, लालकृष्ण आडवाणी जैसे कई बड़े नेताओं को 21 महीने तक जेल में बंद रखा गया। सभा में मौजूद एक वरिष्ठ भाजपा कार्यकर्ता ने अपने अनुभव साझा करते हुए वालों द्वारा किया गया। आज भी वे दिन याद कर शरीर कांप उठता है। सभा में सभी सेनानियों को यह संदेश दिया गया कि सत्ता हमेशा जनता के हाथ में होती है और जनता को सही सरकार को चुनना चाहिए। यह बात विपक्ष के नेता ने सभा को संबोधित करते हुए कही। जयकुमार कांगे ಅವರೇ, ಸಂವಿಧಾನಕ್ಕೆ ಆಪತ್ತು ಬಂದಿದ್ದ ಬ್ರಿಟಿಷರನ್ನು ಮೀರಿಸಿದ ಹಿಂಸೆಗಳನ್ನ ಈ ದೇಶದ ಮುಖಂಡರಿಗೆ, ರಾಜಕೀಯ ನಾಯಕರಿಗೆ, ಚಿಂತಕರಿಗೆ ಏನು ಹಿಂಸೆ ಕೊಡಲಾಗಿತ್ತು ಅದನ್ನ ಮೆಲುಕು ಹಾಕಲಿಕ್ಕೆ, ಇತಿಹಾಸವನ್ನು ಜನರಿಗೆ ತಿಳಿಸಲಿಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಮಾನ್ಯ ಬಂಧುಗಳೇ, ಪಾರ್ಲಿಮೆಂಟ್ಗೆ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ದಿವಂಗತ ಶ್ರೀಮತಿ ಇಂದಿರಾ ಅವರು ಚುನಾವಣೆಯಲ್ಲಿ ಗೆದ್ದಿದ್ರು. ಅವರ ವಿರುದ್ಧವಾಗಿ ಚುನಾವಣೆಗೆ ನಿಂತವರು ಆ ಕಾಲದಲ್ಲಿ ರಾಜನಾರಾಯಣ್ ಅಂತ. ಅವರು ಸೋಲುಂಡ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಗೆದ್ದರು. ಅವ್ರು ಗೆಲ್ಲಬೇಕಾದ್ರೆ ಒಬ್ಬ IAS ಆಫೀಸರ್ ಇದ್ರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿ. ಆ ಸರ್ಕಾರಿ ಅಧಿಕಾರಿ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಅಥವಾ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬಾರದು, ಇದು ಕಾನೂನು. ಆದ್ರೆ ಆ ಅಧಿಕಾರಿ ಇಂದಿರಾ ಗಾಂಧಿ ಅವರ ಚುನಾವಣಾ ಏಜೆಂಟ್ ಆಗಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿಕೊಂಡಿದ್ರು. ಹಾಗಿದ್ದುಕೊಂಡೆ ಅವರು ತಮ್ಮ ಸದಸ್ಯತ್ವವನ್ನು ಕಳ್ಕೊಂಡ್ರು. ಅದರಲ್ಲಿ 6 ವರ್ಷಗಳ ಕಾಲ ನೀವು ಯಾವುದೇ ಚುನಾವಣೆಯಲ್ಲಿ ನಿಲ್ಲುವಂತಿಲ್ಲ ಆದೇಶ ಆಯಿತು. ಒಮ್ಮೆಲೆ ಪ್ರಧಾನಮಂತ್ರಿ ಆಗಿದ್ದಂತವರಿಗೆ ಈ ರೀತಿಯ ಆದೇಶ ಬಂದಾಗ ದಿಗ್ಭ್ರಮೆ ಆಗ್ತಕ್ಕಂಥದ್ದು ಸಹಜ. ಅದು ಬಿಟ್ಟರೆ ದೇಶಕ್ಕೆ ಏನೂ ತೊಂದರೆ ಆಗಿರಲಿಲ್ಲ, ದೇಶಕ್ಕೇನೂ ಆಪತ್ತು ಬಂದಿರಲಿಲ್ಲ. ತುರ್ತು ಪರಿಸ್ಥಿತಿಯನ್ನ ಏರ್ತಕ್ಕಂಥದ್ದು ಯಾವ ಯಾವ ಸಂದರ್ಭಗಳೇ ಅಂದ್ರೆ, ಈ ದೇಶಕ್ಕೆ ಆದ್ರೆ ಆಪತ್ತು ಬಂದಿದ್ದು ದೇಶಕ್ಕಲ್ಲ, ಆಪತ್ತು ಬಂದಿದ್ದು ಶ್ರೀಮತಿ ಇಂದಿರಾ ಗಾಂಧಿ. ಪ್ರಧಾನಮಂತ್ರಿ ಇದ್ದೇನೆ, ನನ್ನ ಸದಸ್ಯತ್ವ ಹೋಗಿದೆ, ಅದಕ್ಕೆ ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು. ಇವರೇನ್ ಮಾಡ್ತಾರೆ, ಏನು ಅಲಹಾಬಾದ್ ಹೈಕೋರ್ಟ್ನ ಆದೇಶ ಇತ್ತು ಅದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ವ್ಯತ್ಯಾಸ ತುಂಬಾ ಏನೂ ಆಗೋದಿಲ್ಲ. ಕೃಷ್ಣಯ್ಯರ್ ಅಂತೇಳಿ ಒಬ್ರು ಆ ಕಾಲದ ಜಡ್ಜ್ ಇರ್ತಾರೆ. ಅವರು ಒಂದು ಸ್ಟೇ ಕೊಡ್ತಾರೆ. ಆ ಸ್ಟೇನಲ್ಲಿ ಏನು ಅಂತಂದ್ರೆ, ಅಲಹಾಬಾದ್ ಹೈಕೋರ್ಟ್ ಏನೇನು ಹೇಳಿತ್ತು ಎಲ್ಲವನ್ನೂ ಹೇಳುತ್ತಾರೆ. ಆದ್ರೆ ಒಂದೇ ಒಂದು ವಿಚಾರ, ನೀವು ಪ್ರಧಾನಮಂತ್ರಿಯಾಗಿ ಅಷ್ಟೇ ಮುಂದುವರಿಬಹುದು, ನೀವು ಸೆಷನ್ ಕರೆಯೋಂಗಿಲ್ಲ, ನೀವು ಮುಂದುವರಿಬಹುದು ಅಷ್ಟೇ ಹೇಳ್ತಾರೆ. ಹೇಳಿದ ತಕ್ಷಣ ಅದನ್ನೇ ಮುಂದಿಟ್ಕೊಂಡು ಇದೇ ಜೂನ್ 24ನೇ ತಾರೀಕು
ಮಧ್ಯರಾತ್ರಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿಬಿಡ್ತಾರೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ರಾತ್ರಿ 12 ಮೀರೋಗುತ್ತದೆ. ನಮಗೆ ಸ್ವತಂತ್ರ ಬಂದಿದ್ದು ಕೂಡ ರಾತ್ರಿನೇ 12 ಗಂಟೆ ಮೇಲೆ. ಅದೇ ತರ ತುರ್ತು ಪರಿಸ್ಥಿತಿಯನ್ನ ಮಾನ್ಯ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾತ್ರಿ 12 ಗಂಟೆಯ ನಂತರನೇ ಘೋಷಣೆ ಮಾಡಿ ಸನ್ಮಾನ್ಯ ಶ್ರೀ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎಂ.ಜಿ. ಮೋರ ಸಾಹೇಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಮಾಜಿ ಸಭಾಪತಿಗಳು ಹಿರಿಯರಾಗಿರ್ತಕ್ಕಂಥ ರಘುನಾಥ್ ಮಲ್ಕಾಪುರ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು. ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಚಲುವಾದಿ ನಾರಾಯಣ ಸ್ವಾಮಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲ ಕರಾಳ ದಿನದ ನೆನಪುಗಳನ್ನು ಮತ್ತೊಂದ್ಸಲ ಬೆಳಕು ಹಾಕಿಕೊಳ್ಳಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಂದ್ಸಲ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ವೇದಿಕೆಯನ್ನು ಉಪಸ್ಥಿತರುವಂತ ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು ಭಾರತ ರಾಜಶೇಖರ್ ಮೂರ್ತಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಬುಡದ ಮಾಜಿ ಅಧ್ಯಕ್ಷರಾದ ಬಾಬು ವಾಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ವೀರಪ್ಪ ಯನ್ನಾಳೆ ಅವರಿಗೂ ನಮ್ಮ ಹಿರಿಯ ನಾಯಕರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಸಿ.ಟಿ. ರವಿ ಅವರು ಏನೋ ಮಾತಾಡಿದಂತೆ ಅವರು ಇಡೀ ರಾತ್ರಿ ಪೊಲೀಸರು ಆ ಬೆಳಗಾವಿ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯವರೆಗೆ ರಾತ್ರಿ ಇಡೀ ಆ ವಾಹನದಲ್ಲಿ ಕುಳಿತುಕೊಂಡು ಅಡ್ಡಾಡಿಸಿದ್ರು. ಇದು ಅಘೋಷಿತ ತುರ್ತು ಪರಿಸ್ಥಿತಿ. ಇವತ್ತು ಅವರದೇ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಬೀದರ್ನೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮ ಮಿತ್ರರೇ, ನಾವೆಲ್ಲರೂ ಚಲುವಾದಿ ನಾರಾಯಣ ಸ್ವಾಮೀಜಿಯವರ ಮಾತನ್ನು ಆಲಿಸ್ಲಿಕ್ಕೆ ಬಂದಿದ್ದೀವಿ. ನಾನು ಅದಕ್ಕೆ ಬೀದರ್ ಜಿಲ್ಲೆ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಯಾವುದಾದರೂ ವಿರೋಧ ಪಕ್ಷ ನಾಯಕರು ವಿಧಾನ ಪರಿಷತ್ನಲ್ಲಿ ಅತಿ ಹೆಚ್ಚು ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ, ಅವರಿಗೆ ನಾನು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರ ಮಾತುಗಳನ್ನು ನಾವೆಲ್ಲ ಕೇಳಬೇಕು. ಮಾತುಗಳನ್ನು ಕೇಳಿ ಇದು ಮುಂಬರುವ ಏನ್ ಭವಿಷ್ಯದ ವಿದ್ಯಾರ್ಥಿನಿಯರು ಇರ್ತಾರೆ ಅವರನ್ನ ಹೇಳೋದು ಬಹಳ ಮುಖ್ಯ ಅದ. ನಮ್ಮೆಲ್ಲರಿಗೆ ಅಲ್ಪಸಭಾ ತುರ್ತು ಪರಿಸ್ಥಿತಿ ಬಗ್ಗೆ ಗೊತ್ತಿದೆ. ಇಂದಿರಾ ಗಾಂಧಿ ಅವರು 25ನೇ ತಾರೀಕಿಗೆ ಯಾವ ತರ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕಗ್ಗೊಲೆ ಮಾಡಿದ್ರು ಇಂದಿರಾ ಗಾಂಧಿ ಅವರು ಈ ದಿನದಂದು ನಮ್ಗೆಲ್ಲರಿಗೂ ಗೊತ್ತಿದೆ. ದೇಶದ ಪತ್ರಕರ್ತರ ಹಾಗೂ ಅಧಿಕಾರಿಗಳ ಎಲ್ಲರನ್ನ ಅಧಿಕಾರವನ್ನು ಮೊಟಕುಗೊಳಿಸಿದ್ರು. ಯಾಕಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕಂತ 21 ತಿಂಗಳು ಜೆ.ಪಿ. ನಾರಾಯಣವರಾಗ್ಲಿ, ವಾಜಪೇಯಿಯವರಾಗ್ಲಿ, ಅಡ್ವಾಣಿಯವರಾಗ್ಲಿ, ರಾಜ್ಯದಲ್ಲಿ ಅನಂತ್ ಕುಮಾರ್ ಆಗಲಿ, ಈ ನಮ್ಮ ಬಿ.ಎಸ್. ಯಡಿಯೂರಪ್ಪ ಸಾಹೇಬರಾಗ್ಲಿ, ಸಾಕಷ್ಟು ಜನ ರಾಜ್ಯದ ಮತ್ತೆ ಜಿಲ್ಲೆಯಲ್ಲಿ ಕೂಡ ನಮ್ಮ ಪಂಚಪುರ ಅಲ್ಲಿ ಇನ್ನಿತರ ನಮ್ಮ ಗುರುನಾನಕದಲ್ಲಿ ಇವರಿದ್ರು ಸಿಂಗ್ ಅವರು, ಬ್ರಿಜ್ಪಾಲ್ ಸಿಂಗ್ ಅವರು ಇನ್ನಿತರ ಬಹಳ ಜನ ಬೀದರ್ ಜಿಲ್ಲೆಯಲ್ಲಿ ಕೂಡ ಜೈಲುವಾಸ ಮಾಡಿದ್ರು. ಇದನ್ನ ಈ ಮುಂಬರುವ ನಾವು ಪೀಳಿಗೆಗೆ ಹೇಳಬೇಕತ್ತು. अब तक ले बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए ईश्वर इंडियन न्यूज।